ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದ ದಿನ. ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗಾಗಿ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀವನೋದ್ಧಾರ ಮತ್ತು ಉದ್ಧಾರ ಕಾರ್ಯಗಳು ಮಾಡ್ತಿದ್ದೇವೆ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾನೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾನೆ, ತಪ್ಪಿದರೆ ತಿರ್ತಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದರೆ ಕೇಳಿ ಭಾಳ ಸಂತೋಷ. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರ ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತೇವೆ. ಮುಂದಿನ ಹವಾಮಾನ ವಿಪರೀತದಿಂದ ಏನಾದರೂ ಸಮಸ್ಯೆಗಳು ಹೇಳಿದೆಯಲ್ಲ, ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರೋದರಿಗೂ ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇದೆ. ಸ್ವಾಮಿ, ಇತ್ತೀಚೆಗೆ ರಾಜಕೀಯ ಬಗ್ಗೆ ಯಾಕಪ್ಪ ಕೂಡ ಒಳ್ಳೆ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಸರಿ, ಥ್ಯಾಂಕ್ಸ್ ಸೊ ಮಚ್. ನಿಮ್ಮ ಆಶೀರ್ವಾದ ಇರಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.